ನವೀನ್ ಎಲ್ಲಿಂದ ಮಾತಾಡ್ತಿದ್ದೀರಿ? ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್ ನಾನು ತರೀಕೆರೆ ತಾಲೂಕು. ತರೀಕೆರೆ. ಹಾ ಮೇಡಮ್. ಏನ್ ಮಾಡ್ಕೊಂಡಿದ್ದೀರಿ? ರೈತರು ಮೇಡಮ್. ರೈತರು. ಈಗ ಅಲ್ಲೂ ಮಳೆ ಕಮ್ಮಿ ಇತ್ತಲ್ಲ? ಹಾ ಮೇಡಮ್, ಈಗ ಇಬ್ರು ಕಾಲರ್ ಮಾತಾಡಿದ್ ನಾನು ನೋಡಿದೆ, ಈ ಭಾಗದಲ್ಲೇ ಮಾತಾಡಿದ್ರು. ಮೇಡಮ್ ನನಗೆ ಮುಕ್ತವಾಗಿ ಹೇಳ್ತಾ ಇದ್ದೀನಿ ಈ ವಿಷಯನ. ಏನಂದ್ರೆ ಇದಕ್ಕೂ ಮುಂಚೆ ಒಂದ್ ಸಣ್ಣ ಕತೆ ಹೇಳ್ಬಿಡ್ತೀನಿ ಮೇಡಮ್. ಒಂದು ಊರಲ್ಲಿ ಬೆಂಕಿ ಬಿದ್ದಿದೆ ಮೇಡಮ್. ಆ ಬೆಂಕಿ ಹೆಂಗೆ ಉರಿತಾ ಇದೆ ಅಂದ್ರೆ ಒಂದು ಮನೆ ಹತ್ತಿ ಉರಿತಾ ಇದೆ. ಇದ್ರ ನಡುವೆ ಆ ಊರಿನ ಒಂದು ಕಾಗೆ ಮತ್ತೆ ಗುಬ್ಬಿ ಮೇಡಮ್. ಗುಬ್ಬಿ ತನ್ನ ಕುಕ್ಕಲ್ ನೀರ್ ತಗೊಂಡೋಗಿ ಆ ಮನೆಯ ಬೆಂಕಿನ ಆರಿಸ್ತಾ ಇದೆ. ಕಾಗೆ ಹೇಳುತ್ತೆ, ಅಲ್ಲಪ್ಪ ಇಷ್ಟೊಂದು ಬೆಂಕಿ ಬಿದ್ದಿದೆ, ಫೈರ್ ಇಂಜಿನ್ ಬಂದಿದೆ ಅಥವಾ ಇನ್ಯಾರೋ ಮಿಲಿಟರಿ ಅವ್ರು ಬಂದಿದ್ದಾರೆ, ಎಲ್ಲ ಬಂದಿದೆ, ನೀನ್ ಯಾಕೆ ಹೋಗ್ತಿದ್ಯಾ, ನಿನ್ನ ಸಣ್ಣ ಕುಕ್ಕಲ್ ನೀರನ್ನ ಯಾಕೆ ಆರಿಸ್ತಾ ಇದೀಯಾ ಅಂತ ಕೇಳ್ತದೆ. ಅದಕ್ಕೆ ಗುಬ್ಬಿ ಹೇಳ್ತಂತೆ, ಇಲ್ಲ ಈ ಊರಿನಲ್ಲಿ ಬೆಂಕಿ ಹಾಕ್ತವ್ರು ಯಾರು, ಬೆಂಕಿ ಕೆಡಿಸ್ತವ್ರು ಯಾರು, ಬೆಂಕಿ ನಿತ್ಕೊಂಡು ನೋಡ್ಸಿದ್ದವ್ರು ಯಾರು ಅಂತ ಲಿಸ್ಟ್ ಮಾಡಿದಾಗ ನಾನು ಬೆಂಕಿ ಕೆಡ್ತಿರೋ ಲಿಸ್ಟ್ ಅಲ್ಲಿ ಇರಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೆ ಮೇಡಮ್. ಒಂದ್ ನಿಮಿಷ ಮೇಡಮ್. ಆಯ್ತು ಮೇಡಮ್, ಈ ಕತೆ ಬಿಟ್ಬಿಡಿ ಮೇಡಮ್. ಈ ಕತೆನ ನಾನು ಕೊನೆಗೆ ಹೇಳ್ತೀನಿ. ಈಗ ನೀವ್ ಹೇಳ್ದಂಗೆ ಸುಮಾರು ಜನ ಕಾಲ್ ಮಾಡ್ತಾ ಇದಾರೆ, ಫೋನ್ ಮಾಡ್ತಾ ಇದಾರೆ, ಹೇಳ್ತಾ ಇದಾರೆ. ಮೇಡಮ್ ಪರಿಹಾರದ ಬಗ್ಗೆ ಯಾರು ಯಾಕೆ ಮಾತಾಡ್ತಾ ಇಲ್ಲ? ಹೌದು ಮೇಡಮ್, ಈಗ ಒಬ್ರು ಯಾರು ಹೇಳಿದ್ರು ಊಳೆತ್ಸ್ಬೋದು ಅಂದ್ರು, ಆ ಚಾನಲ್ ಅಲ್ಲಿ ಅಲ್ಲೇ ನೀರ್ ತಡೆಗಟ್ಟಬಹುದು, ಅಲ್ಲೇ ನೀರನ್ನು ಇಂಗಿಸ್ಬೋದು ಅಂದ್ರು. ಹಾ ಮೇಡಮ್, ನಾನು MUSS ಅಲ್ಲಿ ಕೆಲಸ ಮಾಡಿದ್ದೆ, ಅಂದ್ರೆ ಮಾಸ್ಟರ್ ಯೂನಿಟ್ ಸಬ್ಸ್ಟೇಷನ್ಸ್ ಅಂತ ಹೇಳಿ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ನೀರ್ನ ಹೇಗ್ ಬಳಸ್ತಾ ಇದೀವಿ ಅಂದ್ರೆ ಅಂತರ್ಜಲ ಯಾವ ಮಟ್ಟದಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ರೀಡಿಂಗ್ ನಲ್ಲಿ ನೋಡ್ಬೋದು ಮೇಡಮ್. ಮೇಡಮ್ ಒಂದು ಊರಲ್ಲಿ 100 ಬೋರ್ ಇದ್ವು ಅಂದ್ರೆ ಇವತ್ತು 1000 ಆಗಿದೆ, 10 ಪಟ್ಟು 15 ಪಟ್ಟು ಜಾಸ್ತಿ ಆಗಿದೆ. ಅಷ್ಟು ಅಂತರ್ಜಲ ತೆಗಿತಾ ಇದೀವಿ. ಡಾಟಾ ಇಲ್ಲ, ಸರ್ಕಾರಗಳ ಬಳಿ ಯಾವುದೇ ಡಾಟಾ ಇಲ್ಲ. ಯಾವ ಬೆಳೆನ ಹೇಗ್ ಬೆಳಿಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಎಷ್ಟು ನೀರು ತೆಗಿತಾ ಇದೀವಿ. ಇದು ಮಂಡ್ಯ ರೈತರು, ಮೈಸೂರು ಭಾಗದ ರೈತರು, ತಮಿಳುನಾಡು ರೈತರು ಇದೆಲ್ಲ ಮೇಡಮ್ ಮ್ಯಾಟರ್ ಇರೋದಿಲ್ಲಿ. ತುಂಬಾ ಎಲ್ಲರೂ ಕೂಡ ಎಲ್ಲ ಒಂದ್ ಕಡೆನೆ ಪರಿಸರ ಪ್ರಕೃತಿನ ಹಾಳು ಮಾಡ್ತಾ ಇದೀವಿ. ಅಷ್ಟು ನೀರನ್ನ ಹೊರಗೆ ತೆಗಿತಾ ಇದೀವಿ. ಆ ನೀರನ್ನ ಹಿಂಗ್ಸಂತ ಕೆಲಸ ಮಾಡ್ತಾ ಇಲ್ಲ. ಇದರಿಂದ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಬಾಟಲ್ ನೀರನ್ನ ಎಲ್ಲೆಲ್ಲಿ ಕೊಂಡ್ಕೊಂತಿದೀವಿ, ಹೇಗೆ ಮಾಡ್ತಾ ಇದೀವಿ. ಒಂದ್ ಮನೆಗೆ ಮಿನಿಮಮ್ ಎಷ್ಟು ನೀರ್ ಬೇಕು ಅದನ್ನ ನಾವು ಹಿಂಗಿಸ್ತಾ ಇದೀವ, ಅದನ್ನ ಸದ್ಬಳಕೆ ಮಾಡ್ಕೊಂತ ಇದೀವ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇದ್ರ ಬಗ್ಗೆ ಏನು ಅಷ್ಟೊಂದು ಅವೇರ್ನೆಸ್ ಇಲ್ಲ. ಈಗ ನೀವು ತಮಿಳ್ನಾಡಿಂದ ಏನ್ ಹೇಳಿದ್ರಲ್ಲ ಮೇಡಮ್ ನಾನು ಈಗ ಹೇಳ್ತಾ ಇರೋದೇನಂದ್ರೆ, ಯಾವ ಚಾನಲ್ ಹಾಕ್ರಿ ಮೇಡಮ್, ನಿಮ್ ಚಾನಲ್ ಅಂತಲ್ಲ, ಯಾವ ಚಾನಲ್ಗಳನ್ನ ಹಾಕ್ರಿ, ನೀವು ತೋರಿಸ್ತೀರಾ, ತಿಳಿಸ್ತೀರಾ, ಎಜುಕೇಟ್ ಮಾಡ್ತಾ ಇದೀರಾ, ನಿಮಗೆ ಧನ್ಯವಾದ ಮೇಡಮ್. ಇಲ್ಲಿ ಪರಿಹಾರದ ಬಗ್ಗೆ ಈ CWME ಅಲ್ಲಿ ಯಾರಿರ್ತಾರೆ, ನಿಜವಾಗಿಯೂ ಯಾರಿರ್ತಾರೆ ಪ್ರಾಧಿಕಾರದಲ್ಲಿ? ಯಾರ್ಯಾರಿದ್ದಾರೆ? ಕರ್ನಾಟಕದವ್ರು ಇರ್ಬೇಕಲ್ವಾ ಪ್ರಾಧಿಕಾರದಲ್ಲಿ? ಇದಾರಲ್ವಾ? ತಮಿಳ್ನಾಡವರು ಇರ್ಬೇಕಲ್ವಾ ಆ ಪ್ರಾಧಿಕಾರದಲ್ಲಿ? ಆ ಪ್ರಾಧಿಕಾರದಲ್ಲಿ ಏನ್ ನಡೀತಾ ಇದೆ ಅಂತ ಇವತ್ತು ವಿಡಿಯೋ ಮುಖಾಂತರ ತೋರಿಸ್ಬೇಕಲ್ವಾ? ವಾಸ್ತವ ಮೇಡಮ್, ನಾನು ಈ ವಿಷಯದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾನು ಸ್ಟಡಿ ಮಾಡಿದೆ. ತಮಿಳ್ನಾಡಿಗೆ ಹೆಂಗ್ ನೀರು ಹೋಗುತ್ತೆ, ಯಾವಾಗ ಹೋಗುತ್ತೆ, ಯಾವ್ಯಾವ ಕೊಡ್ಬೇಕು ಅಂತಿದ್ದಾರೆ, ಮತ್ತೆ ಈ ಮೇಕೆದಾಟು ಅಂದ್ರೇನು, ಇದ್ರ ಬಗ್ಗೆ ನಾನು ಗೂಗಲ್ ಅಲ್ಲಿ ಇನ್ನೊಂದ್ರಲ್ಲಿ ಮತ್ತೊಂದು ಸರ್ಚ್ ಮಾಡ್ತಾ ಹೋದೆ. ನನಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ, ಈ ಡ್ಯಾಮಿನ ಮೂಲ ಏನಿದೆ, ಆ ಮೂಲದಿಂದ ತಮಿಳ್ನಾಡಿಗೆ ಹೋಗುವ ಮಾರ್ಗ ಏನಿದೆ, ಆ ನೀರ್ ಹೇಗೆ ಕಲುಷಿತ ಆಗಿದೆ ಅನ್ನೋದು ಕೂಡ ಗೂಗಲ್ ಮ್ಯಾಪ್ ಅಲ್ಲಿ ಕಾಣ್ತಾ ಹೋಗುತ್ತೆ. ಮತ್ತೆ ನೀವ್ ಹೇಳ್ತಾ ಇದ್ರೆ ಬೆಂಗಳೂರಿನ ಹೋಗೋ ನೀರು ಕೂಡ, ಬಳಕೆಯಾಗಿ ಹೋದ ನೀರು ಕೂಡ ತಮಿಳ್ನಾಡಿಗೆ ಹೋಗ್ತಾ ಇದೆ, ವೇಸ್ಟ್ ನೀರಲ್ಲಿ. ಇಲ್ಲಿ ಪರಿಹಾರ ಹುಡುಕಿದೆ, ತುಂಬಾ ಪರಿಹಾರಗಳಿದೆ ಮೇಡಮ್. ಪರಿಹಾರದ ಬಗ್ಗೆ ನಾವ್ ಯಾರು ಮಾತಾಡ್ತಾ ಇಲ್ಲ. ದಯವಿಟ್ಟು ಪರಿಹಾರದ ಬಗ್ಗೆ ಮೇಡಮ್. ಈಗ ನಿಮಗೆ ನೀರ್ ಎಷ್ಟು ಲಭ್ಯತೆ ಇದೆ, ಅದ್ ನೀರ್ನ ಎಷ್ಟು ಕೊಡ್ಬೇಕು, ಇದಕ್ಕೊಂದು ಮಾನದಂಡ ಮಾಡ್ಕೊಂಡಿದ್ರೆ ಓಕೆ. ಬೆಂಗಳೂರಿಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಆಗ್ತಾ ಇದೆ, ನೀರ್ ಬೇಕು, ಕುಡಿಯೋದಕ್ಕೆ ಬೇಕು, ಓಕೆ. ಇಲ್ಲಿ ಭದ್ರಾ ಮೇಲ್ದಂಡೆ ಅಂತ ಬಂದಿದೆ, ಇನ್ನೊಂದು ಊರಿಗೆ ನೀರ್ ಕೊಡ್ಬೇಕು, ಅದು ಓಕೆ. ಎಲ್ಲಾ ಕಡೆನೂ ಕೂಡ ನೀರ್ ಬೇಕು. ನೀರ್ ಎಲ್ರಿಗೂ ಬೇಕು ಮ್ಯಾಮ್. ತಮಿಳ್ನಾಡವರಿಗೂ ಬೇಕು, ಕರ್ನಾಟಕಕ್ಕೂ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಹೌದಲ್ಲ ಮೇಡಮ್? ಈ ನೀರನ್ನ ನಮ್ಮ ಭಾಗದಲ್ಲಿ ಬಿದ್ದಂತ ಮಳೆ ಪ್ರಮಾಣ ಏನಿದೆ, ಅದು ಎಷ್ಟಾಗ್ತಾ ಇದೆ, ಗ್ರೌಂಡ್ ವಾಟರ್ ಎಷ್ಟು ಡೌನ್ ಆಗ್ತಾ ಇದೆ, ಅದನ್ನ ಹೆಂಗ್ ಎನ್ರಿಚ್ ಮಾಡ್ಬೋದು. ದೇವರಾಜ ರೆಡ್ಡಿ ಅಂತ ಅಂತರ್ಜಲ ತಜ್ಞರು ಚಿತ್ರದುರ್ಗದವ್ರು ಮೇಡಮ್, ಪ್ರತಿಯೊಬ್ಬರಿಗೂ ಅಂತರ್ಜಲ ರೀಚಾರ್ಜ್ ಮಾಡ್ತಾ ಇದ್ದಾರೆ. ಆ ವಿಷಯಗಳ ಬಗ್ಗೆ ಎಲ್ಲೂ ಕೂಡ ಸರ್ಕಾರಗಳು ಆ ವಿಷಯಗಳನ್ನ ರೈತರಿಗೆ ತಲುಪಿಸ್ತಾ ಇಲ್ಲ. ರೈತರು ಸುಮ್ಮನೆ ಕೃಷಿ ಮಾಡ್ತಾ ಇದಾರೆ. 1000 ಅಡಿ ಮೇಡಮ್, ನಮ್ಮಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ 1000 ಅಡಿಗೆ ಹೋಗ್ಬಿಟ್ಟಿದ್ದೀವಿ. ತೆಗೆದು ಹೊರಗೆ ಹಾಕ್ತಾ ಇದೀವಿ. ಗಮನ ಕೊಡ್ಲಿಲ್ಲ ಅಂದ್ರೆ ಮುಂದೊಂದು ಗಂಡಾಂತರ ಡೆಫಿನೆಟ್ಲಿ ತಪ್ಪಿದ್ದಲ್ಲ. ಹೌದು. ಇದ್ರ ಮೇಡಮ್ ಒಂದ್ ನಿಮಿಷ ಮೇಡಮ್, ಇದ್ರ ನಡುವೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಿರೋದು, ಯಾವ್ದಾದ್ರು ಒಂದು ಚಾನಲ್ ಹಾಕಿದ್ರೆ. ಹಲೋ, ನಾನು ಆಡಿಯೋದಲ್ಲಿ ಅರ್ಧಕ್ಕೆ ನಿಂತ ಮಾತನ್ನ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಏನಿಲ್ಲ, ಈಗ ನೀರಿನ ಸಮಸ್ಯೆ ಉದ್ಭವವಾಗಿದೆ, ಕಾವೇರಿ ಸಮಸ್ಯೆ ಉದ್ಭವವಾಗಿದೆ. ಇದು ನಮ್ಮ ಜನರೇಷನ್ಗೆ ಕೊನೆ ಆಗಲಿ, ಮುಂದಿನ ಜನರೇಷನ್ಗೆ ಇದರ ಪರಿಹಾರಾತ್ಮಕ ವ್ಯವಸ್ಥೆಗಳನ್ನ ರೂಪಿಸೋಗ್ಬೇಕು. ಪ್ರಕೃತಿ ಜೊತೆ ಸಮನ್ವಯ ಸಾಧಿಸೋದು ಬರಬೇಕು. ಪ್ರಕೃತಿನ ತುಂಬಾ ನೀಟಾಗಿ ನೋಡ್ಕೊಳ್ಳೋಂಥದ್ದಾಗಬೇಕು. ಪರಿಸರದ ಮೇಲೆ ಕಾಳಜಿ ಇರಬೇಕು. ಈ ನೀರಿನ ಸಮಸ್ಯೆನ ನಿಜವಾಗಿ ನಾವು ಬಗೆಹರಿಸಲೇಬೇಕು ಅಂತಿದ್ರೆ ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ದೊಡ್ಡ ವಿಷಯಗಳನ್ನು ತಿಳಿದಂತ ತಜ್ಞರಿದ್ದಾರೆ.
PhD ಗಳನ್ನು ಮಾಡಿದ್ದಾರೆ. ಇದು ಹೇಳ್ತಿರಲ್ಲ ಏನೋ ಬ್ಯೂರೋಕ್ರಾಟ್ಸ್ ಅದು ಇದು ಆ ಥರ ಎಲ್ಲ ಓದಿರೋರು ಇದ್ದಾರೆ. ಅಸಾಮಾನ್ಯ ಒಬ್ಬ ರೈತನಲ್ಲೂ ಕೂಡ ಬೇಕಾದಷ್ಟು ವಿಚಾರವಂತಿಕೆ ಇರ್ತದೆ. ನೀರಿನ ತಜ್ಞರಿದ್ದಾರೆ, ಅವ್ರನ್ನೆಲ್ಲ ಕರೆದು ಅವ್ರ ಹತ್ರ ವಿಚಾರಗಳನ್ನು ತಿಳ್ಕೊಂಡು ಈ ಕಾವೇರಿ ಸಮಸ್ಯೆನ ಹೇಗೆ ಇಲ್ಲಿಗೆ ನಿಲ್ಲಿಸ್ಬೋದು, ಸರಿ ಮಾಡ್ಬೋದು ಅನ್ನೋದ್ರ ಕಡೆ ಗಮನ ಹರಿಸ್ಬೇಕು. ಮುಂದಿನ ಪೀಳಿಗೆಗೆ ಇದಾಗದು ಬೇಡ. ಮುಂದಿನ ಪೀಳಿಗೆ ಇದೇ ರಾಜಕೀಯ ಒತ್ತಡಗಳನ್ನು ನೋಡ್ಕೊಂಡು ಇದೇ ರಾಜಕೀಯದವರು ಅವ್ರು ಬಂದಾಗ ಇವರಿಗೆ, ಇವ್ರು ಬಂದಾಗ ಅವರಿಗೆ, ಇವ್ರು ಸ್ಟ್ರೈಕ್ ಮಾಡೋದು, ಅವ್ರು ಬಂದ್ ಮಾಡೋದು, ಇದೆಲ್ಲ ಆಗ್ತಾ ಹೋದ್ರೆ ಇದಕ್ಕೆ ಪರಿಹಾರ ಅಲ್ಲ. ತುಂಬಾ ಪರಿಹಾರಗಳಿದಾವೆ ನೋಡಿ. ಅಲ್ಲಿ ಹೇಳ್ದಂತೆ ಹೂಳೆತ್ಸೋದ್ರಿಂದ ಹಿಡಿದು ಹೊಸ ಡ್ಯಾಮ್ ಕಟ್ಟೋದ್ರಿಂದ ಹಿಡಿದು, ಕಟ್ಟೋದಕ್ಕೆ ತೊಂದರೆ ಆಯಿತು ಅಂದ್ರೆ ಅದನ್ನ ಇನ್ಯಾವ ರೀತಿ ಬೇರೆ ವಿಷಯಗಳಲ್ಲಿ ಕಾಂಪನ್ಸೇಟ್ ಮಾಡ್ಬೋದು, ಅದರಿಂದ ಹಿಡಿದು ಕೂತು ಮಾತಾಡಿ ಬಗೆಹರಿಸ್ಕೊಂಡ್ರೆ ಎಂತೆಂಥ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಬೋದು. ಹಾಗಾಗಿ ನಾವು ಬೆಂಕಿ ಹಚ್ಚೋದು ಬೇಡ, ಬೆಂಕಿ ನೋಡ್ಕೊಂಡು ಕೂತ್ಕೊಳ್ಳೋದು ಬೇಡ, ಬೆಂಕಿ ಕೆಡಿಸುವ ಲಿಸ್ಟಲ್ಲಿ, ಬೆಂಕಿ ಕೆಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಅದನ್ನ ನಾನು ಹೇಳಕ್ ಹೊರಟೆ, ಅದನ್ನ ಈ ವಿಡಿಯೋ ಮುಖಾಂತರ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಸಾಧ್ಯವಾಗದಿದ್ದನ್ನ ಇಲ್ಲಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸೇರಿ ಕೆಲಸ ಮಾಡೋಣ, ಒಳ್ಳೆ ವಿಚಾರಗಳನ್ನ ನೋಡೋಣ. ಒಳ್ಳೆ ವಿಚಾರಗಳಿಗೆ ಇವತ್ತು ಸ್ಪಂದಿಸುವಂತ ಮನಸ್ಥಿತಿನ, ಮನುಷ್ಯನ ರೀತಿ ಬದುಕೋದಕ್ಕೆ, ಪ್ರಕೃತಿನ ತುಂಬಾ ಒಳ್ಳೆ ರೀತಿ ನಡೆಸ್ಕೊಳ್ಳೋದಕ್ಕೆ ಅವಕಾಶಗಳು ಇದಾವೆ. ಸರ್ಕಾರಗಳು ಡಾಟಾ ಸಂಗ್ರಹ ಮಾಡೋದ್ರ ಕಡೆ ಗಮನ ಹರಿಸಲಿ. ಎಷ್ಟು ಜನ ರೈತರಿದ್ದಾರೆ, ಎಷ್ಟು ಜನ ನೀರು ಬೇಕು ಅಂತಿದ್ದಾರೆ, ಎಷ್ಟು ಜನಕ್ಕೆ ನೀರು ಅವಶ್ಯಕತೆ ಇದೆ, ನೀರಿನ ಮೇಲೆ ಎಷ್ಟು ಡಿಪೆಂಡೆನ್ಸಿ ಇದೆ, ನೀರನ್ನ ಯಾವ ರೀತಿ ಉಳಿಸ್ಬೋದು, ಯಾವ ರೀತಿ ಎನ್ರಿಚ್ ಮಾಡ್ಬೋದು, ಗ್ರೌಂಡ್ ವಾಟರ್ ಆಗಿರ್ಬೋದು, ಪ್ರತಿಯೊಂದನ್ನು ಇರ್ಬೋದು. ಪ್ರಕೃತಿ ಜೊತೆ ಸಮನ್ವಯ ಸಾಧಿಸ್ಕೊಂಡು ಹೋಗುವಂಥ ಕೆಲಸಗಳನ್ನ ಮಾಡೋದನ್ನ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಜಾಗೃತಿ ಆಗೋಣ. ಎಲ್ಲರೂ ಕೂಡ ಈ ಓಲ್ಡ್ ಮನಸ್ಥಿತಿ ಏನಿದೆಯಲ್ಲ, ಗುದ್ದಾಟ, ಜಗಳಾಟ, ಬೆಂಕಿ ಹಚ್ಚೋದು, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಯಾರಿಗೂ ಬೈದಲೆ ಹೇಗೆ ಈ ದಿನ ವ್ಯವಸ್ಥೆ ಸರಿಪಡಿಸೋದು ಅಂತ ಕೂತು ಚರ್ಚೆ ಮಾಡೋಣ. ಇದು ನಮ್ಮ ಜನರೇಷನ್ಗೆ ಮುಗಿಲಿ ಅನ್ನೋದು ನನ್ನ ಆಶಯ. ಕಾವೇರಿ ಸಮಸ್ಯೆ ನಮಗೆ ಮುಗಿಲಿ, ಮುಂದಿನ ಜನರೇಷನ್ಗೆ ಬೇಡ. ಇದನ್ನು ಆ ರೀತಿ ಆ ನಿಟ್ಟಿನಲ್ಲಿ ಇವತ್ತಿನ ಟೆಕ್ನಾಲಜಿನ, ಇವತ್ತಿನ ವಿಷಯಗಳನ್ನ ಬಳಸ್ಕೊಂಡು ಮುಂದಕ್ಕೆ ಹೋಗೋಣ. ಧನ್ಯವಾದಗಳು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋಸ್ಕರ ಇಂದು ಬಂದಿದೆ ಪ್ರಜಾಕೀಯ.